ಪದೇ ನಮ್ಗೆ ಅಡ್ವೈಸ್ ಮಾಡ್ತಾ ಇದ್ದೀರಾ, ನಮ್ದೇನು ಅಭ್ಯಂತರ ಇಲ್ಲ. ತಾವು ಆ ಸ್ಥಾನದಲ್ಲಿ ಕೂತ್ಕೊಂಡು ಆಗಿದ್ದರೆ ಅನ್ನೋ ಪ್ರಶ್ನೆ ಬರಬಾರ್ದು. ಚರ್ಚೆ ಆಗ್ತಾ ಇರೋದು ಅದ್ರ ಬಗ್ಗೆನೇ ಚರ್ಚೆ ಆಗ್ತಾ ಇರೋದು. ಹೌದಪ್ಪ, ಚರ್ಚೆ ಆಗ್ತಾ ಇರೋದು. ಒಂದು ನಿಮಿಷ ನಾನು ಹೇಳಿದೆ, ಒಂದೇ ನಿಮಿಷ. ಈ ಘಟನೆ ನಡೆದಾಗ ಒಳ್ಳೆಯವರು ಇದ್ರು, ಅಲ್ಲಿ ಕೆಟ್ಟವರೆಲ್ಲಿದ್ರು, ಈ ದೇಶದ ಕೆಟ್ಟವರೆಲ್ಲಿದ್ರು ಅಲ್ಲಿ ಒಳ್ಳೆಯವರು ಇರ್ತಾರೆ. ಈ ಘಟನೆ ಅವರು ಪಾಕಿಸ್ತಾನ ಬಗ್ಗೆ ಘೋಷಣೆ ಕೂಗಿದಾಗ ಅಲ್ಲಿ ರಾಜಾಜಿನಗರದ ಒಬ್ಬ ಕಾರ್ಯಕರ್ತ ಇರ್ತಾನೆ. ಅವನು ಕಾಂಗ್ರೆಸ್ ಅವನೇ. ರಾಜಾಜಿನಗರದ ಕಾರ್ಯಕರ್ತ ಅವನು. ನಾನು ನೋಡಿದೆ ಆ ಫೋಟೋದಲ್ಲಿ. ರಾಜಾಜಿನಗರದ ಕಾರ್ಯಕರ್ತ ಅವನು ಪಾಕಿಸ್ತಾನ ಜಿಂದಾಬಾದ್ ಅವನು ಬಾಯಿ ಮುಚ್ಚುತ್ತಾನೆ. ತಾವು ಈಗ ಇಷ್ಟೆಲ್ಲ ಆದ್ಮೇಲೆ ಅವನು ಯಾಕೆ ಮುಚ್ತಾನೆ? ಅವರು ಯಾರೋ ಅವನ ಹೆಸರು ನಾಸೀರ್ ಹುಸೇನ್ ಆದ್ರೆ ಅವ್ರು ಯಾಕೆ ಮುಚ್ತಾರೆ ಬಾಯಿ? ಪಾಕಿಸ್ತಾನ ಅಂದಿದ್ಕೆ ಬಾಯಿ ಮುಚ್ಚಿದ್ದವರು. ತಾವು ಆ ಸ್ಥಾನದಲ್ಲಿ ಕೂತ್ಕೊಂಡು ನೀವು ಈ ತರ ಹೇಳಿದ್ರೆ ನಮ್ಗೊಂಥರ ಚರ್ಚೆ ನಡೀತಾ ಇದೆ. ಚರ್ಚೆ ನಡೀಲಿ. ನಮ್ಗೆ ಎಲ್ಲಾ ಮಾಧ್ಯಮದಲ್ಲೂ ಬಂದಿದೆ, ಎಲ್ಲಾ ದೇಶದ ಮಾಧ್ಯಮದಲ್ಲೂ ಬರ್ತಾ ಇದೆ. ಟ್ವೀಟ್ ಮಾಡಿದ್ದಾರೆ, ಜನ ರಿಯಾಕ್ಟ್ ಮಾಡಿದ್ದಾರೆ, ನಾವು ರಿಯಾಕ್ಟ್ ಮಾಡಿದಿರಿ. ಇಷ್ಟಾದ ಮೇಲೂ ಇನ್ನೂ ಡೌಟ್ ಅಂತ ಹೇಳಿದ್ರೆ ಇದೇನು ನಾವು ಪಾಕಿಸ್ತಾನದಲ್ಲಿ ಚುನಾವಣೆ ನಡೆದ್ರೆ ಅಲ್ಲಿ ಜಿಂದಾಬಾದ್ ಕೂತ್ಕೊಳ್ಳಿ. ಪಾಕಿಸ್ತಾನ ಭಾರತದಲ್ಲಿ ನಡೆದಿರೋ ಚುನಾವಣೆ, ಕರ್ನಾಟಕದಲ್ಲಿ ಚುನಾವಣೆ, ಇಲ್ಲಿ ಕೂಗಿರೋ ಅಂತದ್ದು. ಈಗ ಕೂತ್ಕೊಳ್ಳಿ. ಈಗ ನಾನು ಹೇಳ್ದಿಷ್ಟೇ ಸುನೀಲ್ ನಾನು ಇಷ್ಟ ಹೇಳ್ತಿದ್ದೇನೆ, ಇದು ರಾಜ್ಯ ಮತ್ತು ದೇಶದ ಇಂಟ್ರೆಸ್ಟ್ ಅಲ್ಲಿ ಆಗುವಂತ ಚರ್ಚೆ, ಸಮಗ್ರವಾದ ಚರ್ಚೆ ಆಗಲಿ. ಈ ಸಂದರ್ಭದಲ್ಲಿ ನಮ್ಗೆ ನಿಜವಾಗಿಯೂ ದೇಶ ಪ್ರೇಮದ ರಾಜ್ಯ ಪ್ರೇಮ ಇದ್ರೆ ನಾವು ಇದರ ಬಗ್ಗೆ ಸೂಕ್ತವಾಗಿ ಚರ್ಚೆ ಮಾಡ್ತೇವೆ ಹೊರತು ನಾವು ಅನಗತ್ಯ ಕೆಲವು ರಾಜ್ಯಕ್ಕೆ ತರಲಿಕ್ಕೆ ನಾವು ಹೋಗುದು. ಬೇರೆ ಬೇರೆ ವಿಚಾರ ಮಾತಾಡ್ಲಿಕ್ಕೆ ಇರ್ಬೋದು, ನಾನು ಇಲ್ಲ ಬೇರೆ ಸಂದರ್ಭದಲ್ಲಿ ಮಾತಾಡಿ. ಅದನ್ನ ನಾನು ಹೇಳಿದಿಷ್ಟೇ ಅಂತ ಹೇಳಿದ್ರೆ ಅದಕ್ಕೆ ನಾವು ಫೋಕಸ್ ಮಾಡಿಕೊಂಡು ಇವತ್ತು ಈ ರೀತಿಯ ಆ ವಿಚಾರ ಅದೇ ಬಗ್ಗೆ ಫೋಕಸ್ ಮಾಡಿಕೊಂಡು ಹೋಗೋ ವಿಚಾರ ಆಗಲಿ. ಯಾಕಂದ್ರೆ ಹೇಳಿದ್ರೆ ಏನಾದ್ರೂ ಒಂದು ಉದ್ದೇಶ ಇಲ್ಲಿ ಮಾತಾಡೋದು ಅಲ್ಲಿ ಆಟೋಮ್ಯಾಟಿಕ್ ಅದಕ್ಕೆ ರಿಯಾಕ್ಷನ್ ಬರ್ತದೆ. ಅಲ್ಲಿಂದ ಬರುವಾಗ ಇಲ್ಲಿ ನಿಜ ಏನು ನಮ್ದು ಫೋಕಸ್ ಇದೆ ಅದು ಬಿಟ್ಟು ಹೋಗುವಂತ ವಿಚಾರ ಇವತ್ತು ಆಗ್ತದೆ. ಅದಕ್ಕೆ ನಾವು ಯಾರು ಕೂಡ ಅವಕಾಶ ಮಾಡಿ ಕೊಡೋದೇ ಇಲ್ಲ. ನಿಮ್ಮೆಲ್ಲಾ ವಿಚಾರ ನೀವು ಅದು ಬಹಳ ಸ್ಪಷ್ಟತೆಯಲ್ಲಿ ಸರ್ಕಾರದೆಲ್ಲ ಕೂಡ ನೋಟ್ ಮಾಡಲಿ, ನ್ಯಾಯ ಎಲ್ಲರಿಗೂ ಸಿಕ್ಕುವಂತ ಅವಕಾಶ. ನಾವೆಲ್ಲರೂ ಕೂಡ ಒಗ್ಗಟ್ಟೆ ನಮ್ಮ ದೇಶ ಪ್ರೇಮ ಮತ್ತು ರಾಜ್ಯ ಪ್ರೇಮ ಹೇಳಲಿಕ್ಕೆ ನಾನು ಚರ್ಚೆಯ ಚೌಕಟ್ಟನ್ನ ಬಿಟ್ಟು ಎಲ್ಲೂ ಕೂಡ ಚೌಕಟ್ಟನ್ನ ಬಿಟ್ಟು ಸರ್ಕಾರದ ಧೋರಣೆಗಳ ಕಾರಣಕ್ಕೆ ಇದನ್ನ ಹೇಳ್ತಾ ಇದ್ದೀನಿ, ಬಿಟ್ರೆ ಬೇರೆ ಏನೂ ಇಲ್ಲ.